ನಾನು ಇನ್ನೂವರೆಗೆ ಹೇಳ್ತೀನಿ, ಪತ್ರಕರ್ತರ ಮಾಧ್ಯಮದವರು ಒಂದೇ ನನ್ನ ಕಣ್ಣಿಗೆ. ಸರ್ಟಿಫಿಕೇಟ್ ಕೊಡಕ್ಕೆ ಆಗುದಿಲ್ಲ ನಮಗೆ. 4 ಸರ್ಟಿಫಿಕೇಟ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮುಧೋಳ ಸಂಘಟನೆಯ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕಳೆದ ವಾರ ನಡೆದಂತಹ ಜಮಖಂಡಿ ಶಾಸಕರಾದ ಜಗದೀಶ್ ಗುಡುಗುಂಟೆ ಅವರು ಸ್ಥಳೀಯ ಪತ್ರಕರ್ತರಿಗೆ ಅವಮಾನ ಮಾಡಿದ್ದನ್ನು ನಿಂದಿಸಿದ್ದು, ಈ ನಡೆಯನ್ನ ಖಂಡಿಸಿ ಮುಧೋಳ ಸ್ಥಳೀಯ ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಇಂದು ತಹಶೀಲ್ದಾರ್ ಕಚೇರಿಗೆ ತೆರಳಿ ಶಾಸಕರ ನಡೆಯನ್ನ ಖಂಡಿಸಿ ಈ ಕುರಿತು ಕ್ಷಮೆ ಕೇಳದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಎಲ್ಲ ಪತ್ರಕರ್ತರನ್ನು ಒಂದೇ ಭಾವದಿಂದ ಕಾಣಬೇಕಿದೆ. ನಮ್ಮ ನಡುವೆ ತಾರತಮ್ಯ, ಅವಮಾನ ಮಾಡದೆ ಎಲ್ಲರನ್ನೂ ಒಂದೇ ಭಾವದಿಂದ ಮಾನ್ಯ ಶಾಸಕರು ಕಾಣಬೇಕು ಎಂದು ಉಪ ತಹಶೀಲ್ದಾರ್ ಅವರಿಗೆ ಮನವಿ ಕೊಡುವ ಮೂಲಕ ಆಗ್ರಹಿಸಿದರು. ಮಾನ್ಯ ಜಗದೀಶ್ ಗುಡುಗುಂಟೆ ಶಾಸಕರು ಚುನಾವಣೆಯ ವೇಳೆಯಲ್ಲಿ ಈ ತಾರತಮ್ಯ ಮಾಡಿದ್ದರೆ ಅವರಿಗೆ ಅಲ್ಲಿ ಉತ್ತರ ಸಿಗುತ್ತಿತ್ತು. ಆದರೆ ಗೆದ್ದು ಬಂದ ನಂತರ ದಿನಪತ್ರಿಕೆಗಳು ಬೇರೆ, ಸ್ಥಳೀಯ ಪತ್ರಿಕೆಗಳು ಬೇರೆ ಎಂದು ತಾರತಮ್ಯವನ್ನ ಮಾಡುತ್ತಿದ್ದು, ಇದು ಪತ್ರಿಕಾ ರಂಗಕ್ಕೆ ಮಾಡುವ ಅಕ್ಷಮ್ಯ ಅಪರಾಧ. ಕೂಡಲೇ ಇದನ್ನು ಶಾಸಕರು ತಿದ್ದಿಕೊಳ್ಳಬೇಕು. ಜೊತೆಗೆ ತಾವು ಗೆದ್ದು ಬಂದಿರುವುದನ್ನು ಮರೆಯಬಾರದು. ಈ ಕುರಿತು ಪತ್ರಕರ್ತರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾರುತಿ ನಾಯಕ್, ಕಾಳಪ್ಪ ಮೇತ್ರಿ, ಮೃತ್ಯುಂಜಯ ಹಿರೇಮಠ, ಸಂತೋಷ್ ಶೇರ್ಖಾನೆ, ಸದಾಶಿವ ತಳಗೇರಿ, ಶಿವು ಹಿರೇಮಠ, ಅನ್ವರ್ ಮುಲ್ಲಾ ಉಪಸ್ಥಿತರಿದ್ದರು. ಪಾಲಿಕಾ ಆಡಳಿತ ಸೌಧದಲ್ಲಿ ಪತ್ರಕರ್ತರ ಪೂರ್ವ ಸಭೆಯನ್ನು ಕರೆದಂಥ ಸನ್ಮಾನ್ಯ ಜಗದೀಶ್ ಗುಡುಗುಂಟೆ ಅವರು ಪತ್ರಕರ್ತರ ಮೇಲೆ ಗುಂಡಾವರ್ತನೆ ತೋರಿದು ಇದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತೀವ್ರವಾಗಿ ಖಂಡಿಸುತ್ತದೆ. ಜಮಖಂಡಿ ಶಾಸಕ ಅವರ ದರ್ಪ ದೌಲತ್ತುಗಳನ್ನ ಏನೇ ಇದ್ದರೆ ಅವರ ಮನೆಯಲ್ಲಿ ಇಟ್ಕೋಬೇಕು, ಇದನ್ನು ಹೊರತಾಗಿ ಪತ್ರಕರ್ತರ ಮೇಲೆ ಮಾಡಬಾರದು ಅಂತ ಹೇಳಿ ಈ ಮೂಲಕ ಅವರಲ್ಲಿ ಆಗ್ರಹಿಸುತ್ತೇನೆ. ಇದೇ ಬರುವ 10ನೇ ತಾರೀಕಿನಂದು ಅದರ ಒಳಗಾಗಿ ಪತ್ರಕರ್ತರ ಕ್ಷಮೆ ಕೇಳಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗದಂದು ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡ್ತೇನೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಅವರಿಗೆ ಈಗಾಗಲೇ ಗಡುವನ್ನು ನೀಡುತ್ತಾರೆ. 10ನೇ ತಾರೀಕು ಒಳಗಾಗಿ ತಾವು ಕ್ಷಮೆ ಕೋರದಿದ್ದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗದಂದು ಗಡುವು ನೀಡುತ್ತಾರೆ. ಅವರ ಅಣತಿಯಂತೆ ನಾವು ಇವತ್ತು ಮೊದಲು ತಹಶೀಲ್ದಾರ್ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಿರ್ತೇವೆ. ಮಾನ್ಯ ಶಾಸಕರು ಇನ್ನಾದರೂ ಎಚ್ಚೆತ್ತುಕೊಂಡು ಸಾರ್ವಜನಿಕವಾಗಿ ಪತ್ರಕರ್ತರ ಕ್ಷಮೆಯನ್ನು ಕೇಳಬೇಕೆಂದು ಆಗ್ರಹಿಸುತ್ತೇನೆ. ಪತ್ರಿಕೆಯವರನ್ನು ಯಾವುದೇ ರೀತಿಯಾಗಿ ತಾರತಮ್ಯ ರೀತಿಯಲ್ಲಿ ಕಡೆಗಣಿಸಬಾರದು. ನಾವು ದೆಹಲಿಯಿಂದನೇ ಆರ್ಯನಾಯ್ ತಗೊಂಡ ಸರ್ಟಿಫಿಕೇಟ್ ಹೊಂದೇನ ಪತ್ರಕರ್ತರಾಗಿರ್ತೇವೆ. ಆ ಪತ್ರಿಕೆದವ್ರನ್ನ ಎಲ್ಲರೂ ಒಂದೇ ಭಾವನೆಯಿಂದ ಕಾಣಬೇಕು. ಒಪ್ಪಿತಪ್ಪಿ ನೀವು ಈ ರೀತಿ ತಾರತಮ್ಯನ ಮುಂದುವರಿಸಿದ್ದಾದ್ರೆ ನಿಮ್ಮ ವಿರುದ್ಧ ರಾಜ್ಯಾದ್ಯಂತವಾಗಿ ಪ್ರತಿಭಟನೆ ಮಾಡುತ್ತೇವೆ. ಸದಾಶಿವ ತಳಗೇರಿ, ಪತ್ರಕರ್ತರು, ದಲಿತ ವೇದಿಕೆ ಪತ್ರಿಕೆ ಸಂಪಾದಕರು.